ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಖತ್ ಬಿಸಿಲು ಈ ನಡುವೆ ಅಂತೂ ಇಷ್ಟು ದಿನ ಚಳಿ ಚಳಿ ಅಂತ ಇದ್ವಿ, ಇವಾಗಂತೂ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ. ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಗೆ ಯಾರು ಬಂದವ್ರು ನೋಡಿ, ತಿನ್ನೋದು ಮಲಗೋದು ಅಷ್ಟೇ ಕೆಲಸ. ಫಿಲಮ್ ನೋಡ್ತಾ ಇದ್ವಿ ನಾವು ಬೆಳಗ್ಗೆಯಿಂದ. ತೋರಿಸ್ತೀನಿ ಯಾವ ಫಿಲಮ್ ಗೊತ್ತಾ? ಯಾವುದಮ್ಮ ಇದು? ಅಮರಾನ ಹೇಳೋಕ್ಕೂ ಬರ್ತಾಯಿಲ್ಲ, ಯಾವುದೋ ಗೊತ್ತಿಲ್ಲ. ಪೆನ್ ಡ್ರೈವಲ್ಲಿ ಇತ್ತು, ಹಸ್ಬೆಂಡ್ ಹಾಕೊಂಬಂದಿದ್ರು. ನೋಡ್ತಾ ಇದ್ವಿ, ಚೆನ್ನಾಗಿದೆ ಫಿಲಮ್ ಅಂತೂ, ಸಖತ್ತಾಗಿದೆ. ನೀವು ಯಾರಾದರೂ ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಿದ್ದಾಳೋ ಮಲ್ಕೊಂಡು. ಮನೆ ತುಂಬ ಆಟ ಸಾಮಾನೆಲ್ಲ ಅಂಡಿದ್ದಾರೆ. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಇನ್ನೇನು ಮಧ್ಯಾಹ್ನ ಬರ್ತಾನೆ, ಕರ್ಕೊಬರ್ಬೇಕು. ಹಾಗೆ ಮಧ್ಯಾಹ್ನ ಅಡುಗೆನೂ ಕೂಡ ಇವಾಗ ಸ್ಟಾರ್ಟ್ ಮಾಡಬೇಕು. ಏನು ಬೇಕು? ಬೇಡ, ಪೇಸ್ಟ್ ಇದೆ. ಬೆಳಗ್ಗೆಯಿಂದ ಸಖತ್ ಕೆಲಸ ಆಯಿತು, ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಅಷ್ಟೇ. ಚಿಕನ್ ಸಾಂಬಾರ್ ಆ್ಯಂಡ್ ಪೆಪ್ಪರ್ ಫ್ರೈ ಇಷ್ಟನ್ನು ಮಾಡಿ ಊಟ ಮಾಡೋದು. ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊತೀನಿ ಜೊತೆಗೆ. ಇಷ್ಟು. ಓಕೆ, ಬನ್ನಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಡ, ಉದ್ದುದ್ದಿದೆ ಕಟ್ ಮಾಡಿ ಸಾಕು. ನಾನಿಲ್ಲಿ ಮೊದಲು ಅನ್ನಕ್ಕಿಟ್ಟಿದೆ, ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ನಾನು ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ ಇರಲೇಬೇಕು ಚಪಾತಿ ಏನೇ ಮಾಡಿದ್ರು ಕೂಡ, ಹಾಗಾಗಿ ಫಸ್ಟ್ ರೈಸ್ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಇವತ್ತು ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಿಂಪಲ್ಲಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಮೈಲ್ಡಾಗಿರುತ್ತೆ ಮಸಾಲೆ ಎಲ್ಲ. ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗ್ರೇವಿ ಥರ ಎಲ್ಲ ಏನು ಬರಲ್ಲ, ಸ್ವಲ್ಪ ಡ್ರೈ ಆಗಿರುತ್ತೆ. ಅಂದರೆ ಒಂಚೂರು ಗ್ರೇವಿ ಥರನೂ ಕೂಡ ಮಾಡ್ಕೋಬೋದು, ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟು ಒಂಚೂರು ನೀರಾಗೂ. ಬಟ್ ಆದಷ್ಟು ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೇವಿ ಥರನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನಾನು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡಿದ್ನು. ಇವಾಗ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಒಂದು ಸ್ಪೂನ್ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ kg ಅಷ್ಟು ಚಿಕನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ನಾನು ಉಪ್ಪನ್ನ ಹಾಕ್ಕೊಂಡೆ. ಚಿಕನ್ನ ಆ್ಯಡ್ ಮಾಡಿದ್ಮೇಲೆ ನಾನು ಉಪ್ಪನ್ನ ಹಾಕ್ಕೊತಿರೋದಿಲ್ಲಿ. ಉಪ್ಪನ್ನ ಇಲ್ಲಿ ಹಾಕಿಟ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಆಲ್ಮೋಸ್ಟ್ ಚೆನ್ನಾಗಿ ಬೆಂದ್ಬಿಟ್ಟಿದ್ದು, ಬೇಯೋವರೆಗೂ ಕೂಡ ಬೇಯಿಸ್ಕೋಬೇಕಾಗುತ್ತೆ. ಇದು ಬೇಯೋ ಅಷ್ಟರಲ್ಲಿ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪೌಡರ್ಗೆ ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನು ಸೋಂಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಹಾಗೆ ಒಂದು 1/4 ಸ್ಪೂನಷ್ಟು ಧನಿಯಾ ಇಷ್ಟೇ ಹಾಕ್ಕೊತಾ ಇರೋದು. ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊಂಬಿಟ್ಟು ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಕುಟ್ಟೋದಿದ್ರೆ ಕುಟ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನು ಪೌಡರೇ ಮಾಡ್ಕೊತಾ ಇದ್ದೀನಿ, ಬೇಗ ಆಗಲಿ ಅಂತ ಅನ್ನೋದಕ್ಕೋಸ್ಕರ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಚಿಕನ್ ಬೇಯ್ತಿತ್ತು, ಇನ್ನು ಅನ್ನನಾಗಿತ್ತು. ಅಷ್ಟೊತ್ತಿಗೆ ಚಪಾತಿನೂ ಕೂಡ ಲಟ್ಸಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಏನೇ ಅಡುಗೆ ಮಾಡಿದ್ರು ಕೂಡ ಏನಾಗುತ್ತೆ ಅಂತಂದರೆ, ಮಿಕ್ಕಿರೋ ಟೈಮಲ್ಲಿ ನಾವು ಸುಮ್ಮನೆ ಕುತ್ಕೊಳೋದಕ್ಕಿಂತ ಎಷ್ಟು ಕೆಲಸ ಸಾಧ್ಯನೋ ಅಷ್ಟು ಮಾಡ್ಕೊಂಬಿಟ್ರೆ ಬೇಗನೆ ಅಡುಗೆ ಮುಗಿಸ್ಕೋಬೋದು, ಏನೇ ಮಾಡಿದ್ರು ಕೂಡ. ಹಾಗಾಗಿ ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ನಾನು ಈ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ ಅಂತಂದರೆ ಸಖತ್ ಈಸಿ ಮತ್ತು ಬೇಗನೆ ಮಾಡ್ಕೊಂಬಿಡ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಪೆಪ್ಪರ್ ಚಿಕನ್ ಅಂತಂದರೆ ತುಂಬ ಜನ ಇಷ್ಟಪಡ್ತಾರಲ್ವ, ಲೈಟಾಗಿರುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ಬೇಕು ನೀವು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಆ್ಯಡ್ ಮಾಡಿಕೊಂಡು ಚೂರು ನೀರಾಗಿ, ಅಂದರೆ ನೀರಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ರೆ ಚೂರು ಗ್ರೇವಿ ಥರ ಕಾಣಿಸುತ್ತೆ. ಆವಾಗ ನೀವು ಚಪಾತಿ ಜೊತೆಗೂ ಅನ್ನ ಜೊತೆಗಂತೂ ಸೂಪರಾಗಿರುತ್ತೆ. ಅನ್ನ ಜೊತೆಗೂ ಕೂಡ ನಾನು ಇವಾಗ ಹೆಂಗೆ ಮಾಡಿರೋ ಕನ್ಸಿಸ್ಟೆನ್ಸಿ ಇಷ್ಟಿದ್ರೂ ಕೂಡ ಅನ್ನ ಜೊತೆಗೆ ಆರಾಮಾಗಿ ತಿನ್ಬೋದು, ಸಖತ್ತಾಗಿರುತ್ತೆ. ಇಲ್ಲಾಂದರೆ ಲೈಟಾಗಿ ಅನ್ನ ಸಾಂಬಾರು, ಅಂದರೆ ಸಾಂಬಾರು ಅಂತೀನಿ, ಸಾರಿ, ಅನ್ನ ರಸಮ್ ಏನಾದರೂ ಮಾಡಿದ್ದೀರಾ, ಸೈಡ್ ಡಿಶ್ಶಾಗಿ ಏನಾದರೂ ಬೇಕು ಅಂದಾಗ ಈ ಥರ ಒಂದು ಅರ್ಧ kg 1 kg ಚಿಕನ್ ತೊಗೊಂಬಂದು ಮಾಡಿಕೊಂಡ್ರು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ಆ ಟೈಮ್ಗೆ. ಚೆನ್ನಾಗಿದೆ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾವಾಗಲೂ ಚಿಕನ್ ಫ್ರೈ, ಗ್ರೇವಿ ಆ ಥರದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಬಟ್ ಇದು ಪೆಪ್ಪರ್ ಚಿಕನ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಸಾಂಬಾರು ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಅಂತಿದ್ದಾಗ ಮುದ್ದೆ ಅಥವಾ ಚಪಾತಿ ಆದರೂ ಮಾಡ್ತೀನಿ. ನೋಡಿ, ನಾನು ಫ್ರೈ ಜೊತೆಗೇ, ಅಂದರೆ ಪೆಪ್ಪರ್ ಚಿಕನ್ ಜೊತೆಗೆ ನಾನು ಸರ್ವ್
ಮಾಡಿಕೊಂಡೆ, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಫಿಶ್ ಕಬಾಬು ಕೂಡ ಮಾಡ್ಕೊಂಡಿದ್ದೆ. ಇಷ್ಟು ಮಧ್ಯಾಹ್ನದ ಮೀಲಾಗಿತ್ತು. ಊಟ ಎಲ್ಲ ಮಾಡಿದ್ವಿ ಒಟ್ಟಿಗೆ. ಹಸ್ಬೆಂಡು ಕೂಡ ಬಂದಿದ್ದರು, ತನುಷ್ನ ಕರ್ಕೊಂಡು ಬಂದರು ಅವರು ಸ್ಕೂಲಿಂದ. 2 ಗಂಟೆ ಅಷ್ಟೆಲ್ಲ ಮುಗಿಸಿದ್ದೆ ಮಾಡಿ, ಅವಾಗ ಊಟ ಮಾಡಿ ನೆಕ್ಸ್ಟ್ ಮಧ್ಯಾಹ್ನದ ಮೇಲೆ ಏನು ಮಲಗಲಿಲ್ಲ ನಾವಿವತ್ತು. ಯಾಕೆಂದರೆ ಸ್ವಲ್ಪ ನನಗೆ ಕ್ಲೀನಿಂಗ್ ಕೆಲಸ ಇಲ್ಲ ಇತ್ತು ಕಿಚನಲ್ಲಿ. ಹಾಗಾಗಿ ಮಲ್ಕೊಳೋದು ಬೇಡ, ಇವೆಲ್ಲ ಮುಗಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ನನ್ನ ಮಗಳು ಮಾತ್ರ ಮಲಗಿಸಿದ್ದೆ ಅಷ್ಟೇ. ನನ್ನ ಮಗ ಆಡ್ಕೊತಾನೆ ಇದ್ದ. ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಅದು ಇದು ತೊಗೊಂಡು ಬಂದಿದ್ವಿ, ಅದೆಲ್ಲ ಸ್ವಲ್ಪ ರಿಫಿಲ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಗ್ಲಾಸ್ ಜಾರ್ಸ್ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಒರೆಸಿಟ್ಟಿನೇ ಇವಾಗೆಲ್ಲ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ರೀಸೆಂಟಾಗಿ ಗ್ರೋಸರೀಸು ಕೂಡ ಶಾಪಿಂಗ್ ಮಾಡಿದ್ದೆ, ಬಟ್ ಅದೆಲ್ಲ ಎತ್ತಿಕ್ಬಿಟ್ಟಿದ್ದೆ ಅವತ್ತು ಬಂದಿದ್ಲಿಸನೇ. ಯಾಕೆಂದರೆ ಎಲ್ಲ ಸ್ವಲ್ಪ ಜಾರ್ಸ್ ತೊಳೆದಿಟ್ಟಿದ್ದೆ, ಇವೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಹಾಗೆ ಎಲ್ಲ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಸಂಜೆ ಆಗೋಯ್ತು. ಹೀಗೆ ಹಾಗೆ ಅದು ಇದು ಕೆಲಸ ಮಾಡಿಕೊಂಡು ಸಂಜೆ ಆಗೇ ಹೋಯಿತು. ಒಂದು 5-5:30 ಏನಿತ್ತು. ಚೆನ್ನಾಗಿ ಬಿಸಿಲಿತ್ತು. ಒಟ್ಟಿನಲ್ಲಿ ನಾನು ಇವತ್ತು ಇದೇನು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ಇದು ಒಂದು ವೀಕ್ ಬ್ಯಾಕ್ ಅಂತಲೇ ಹೇಳ್ಬೋದು. ಒಂದು 2-3 ದಿನ ಸರಿಯಾಗಿ ಬಿಸಿಲಿತ್ತು. ನನಗಂತೂ ಏನಪ್ಪ ಸೆಕೆಗಾಲ ಬಂದುಬಿಡ್ತೇನೋ ಅಂತ ಅನಿಸ್ಬಿಡ್ತು. ಬಟ್ ಇವಾಗ ನೋಡಿದ್ರೆ ಮತ್ತೆ ಚಳಿ ಇದೆ, ಸಖತ್ ಚಳಿ ಆಗುತ್ತೆ. ಬೆಳಿಗ್ಗೆ ಹೊತ್ತು ಎದ್ದೊಳೋದಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಯಾಕಂದರೆ ಇವಾಗ ಧನುರ್ಮಾಸ ಅಲ್ವಾ, ಹಾಗಾಗಿ ಒಟ್ನಲ್ಲಿ ನಾನು ಮಾಡಿದ ವ್ಲಾಗ್ ಡೇ ಏನಿದೆ ಅಲ್ವ ಅವತ್ತಂತೂ ಹೆವಿ ಬಿಸಿಲಿತ್ತು ನೋಡಿ. ಒಂದು 5:30 ಏನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಕಿಚನಲ್ಲಿ ಕಿಟಕಿ ಹತ್ರ ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ. ಚೆನ್ನಾಗಿತ್ತು ಬಿಸಿಲಂತೂ. ಹಾಗೆ ಸಂಜೆ ಹಾಲು ಕಾಯಿಸ್ಕೊಳ್ಳೋಣ ಸೌಮ್ಯಕ್ಕೆ ಸ್ವಲ್ಪ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇಲ್ಲಿ ಮಕ್ಳಿಗೂ ಹಾಗೆ ಇಬ್ರಿಗೂ. ಅವಳಿಗೆ ಒಂದು ಪೌಡರ್ ಕೊಟ್ಟಿದ್ದಾರೆ, ಆ ಪೌಡರ್ನ ಹಾಕ್ಕೊಂಡು ಸಂಜೆ ಹೊತ್ತು ಮತ್ತೆ ಒಂದು ಗ್ಲಾಸ್ ಹಾಲು ಕುಡಿತಾಳೆ. ಅವಳಿಗೆ ಈ ಥರ ಹಾಲೆಲ್ಲ ಇಷ್ಟ ಆಗಲ್ಲ. ಅಂದರೆ ನನ್ನಂಗೆ ನಾನು ಅಷ್ಟೇ ಕಾಫಿ ಟೀ ಹಾಲು ಏನೂ ಕುಡಿಯಲ್ಲ. ಅವಳು ಕೂಡ ಹಾಗೆ ಕಾಫಿ ಟೀ ಹಾಲು ಏನೂ ಕೂಡ ಕುಡಿಯಲ್ಲ. ಬಟ್ ಡಾಕ್ಟ್ರ್ ಹೇಳಿದ್ರಲ್ಲ ಪೌಡರೆಲ್ಲ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಬಲವಂತಕ್ಕೆ ಕುಡಿತಾಳೆ. ಇಷ್ಟ ಆಗಲ್ಲ ಅವಳಿಗೂ ಕೂಡ. ನಾನು ಹಾಗೆ ನನ್ನ ಪ್ರೆಗ್ನೆಂಟಲ್ಲೂ ಅಷ್ಟೇ ಹಾಲು ಅಂದ್ರೇ ಆಗ್ತಿರ್ಲಿಲ್ಲ. ಏನು ಮಾಡಿಬಿಡ್ತಾ ಇದ್ದಾರೆ ಅಂದರೆ ಒಂದು ಗ್ಲಾಸ್ ಕಾಯಿಸ್ಕೊಟ್ಬಿಡೋರು ನಮ್ಮಮ್ಮ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು 6 ತನಕ ಕಣ್ಣು ಮುಚ್ಕೊಂಡು ಒಂದೇ ಸಲ ಕುಡ್ದಾಕ್ಬಿಡ್ತಾ ಇದ್ದೆ. ನನಗೆ ಆಗ್ತಾನೆ ಇರಲಿಲ್ಲ. ನನಗೆ ಹಾಲು ಅಂತಂದರೆ ಇವತ್ತಿಗೂ ಕೂಡ ಆಗಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಬುದ್ಧಿ ಬಂದಾಗಿನೂ ಕೂಡ ನನಗೆ ಏನೋ ಹಾಲು ಅಂತಂದರೆ ನನಗೆ ಆಗೋದೇ ಇಲ್ಲ, ಕುಡಿಯೋದೇ ಇಲ್ಲ. ನಾನು ಕಾಫಿ ಟೀ ಏನೇ ಆದರೂ ಸರಿ ಕುಡಿಯೋಲ್ಲ. ಅವಳು ಹಂಗೆ ನಮ್ಮ ಸೌಮ್ಯನು. ಬಟ್ ಅವಳಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕುಡಿತಾಳೆ. ನಾನು ಅಷ್ಟು ಕುಡಿತಾ ಇರಲಿಲ್ಲ. ಪೌಡ್ರ್ ಹಾಕಿ ಕೊಟ್ಟೆ ಕುಡೀಲಿ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಕ್ಳಿಗೂ ಕೂಡ ಕಾಯಿಸ್ದೆ, ಅವ್ರಿಗೂ ಕೂಡ ಹಾಲು ಕೊಟ್ಬೇಡ ಅಂತ ಆಲ್ಮೋಸ್ಟ್ ಸರಿ. ಬಸ್ರಿ ಕೊಡೋದು ನಾನು ಕೊಡಲಿಲ್ಲ ನೀನು ಮಾಡ್ತೀನಿ ಕುಡಿಬೇಕು ಅಂತೇನಿಲ್ಲ. ಯಾವಲ್ವಾ ನಾಳೆಗೆ ಬಿಡತ್ತನೋ ತಲೆ ಮೇಲೆ ಇತ್ತು, ತಲೆ ಮೇಲೆ ಇಟ್ಕೊಂಡ್ಬಂದು ಕಳ್ಳನ ಮಗ ನೋಡ್ಕೊಡು. ನೀವು ಹಂಗೆ ತಿನ್ನಕ್ ಚಂದ. ಕಾಫಿ ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ನಲ್ವ, ಇನ್ನೇನು ಕೆಲಸ ಇಲ್ಲ. ಸಂಜೆ ಮೇಲೆ ನಾನು ಫ್ರೀ ಆಗೋದು. ಆ್ಯಕ್ಚುಲಿ ನಾನು ಬೆಳಗ್ಗೆ ಇದ್ದೀನಿ ಅಂದರೆ ನನಗೊಂದು ಮಧ್ಯಾಹ್ನದವರೆಗೂ ಫ್ರೀ ಟೈಮ್ ಅನ್ನೋದೇ ಇರಲ್ಲ. ನನಗೆ ಹೆವಿ ಕೆಲಸ ಇರುತ್ತೆ. ಅಂದರೆ ಇವಾಗ ಮೇಡ್ ಬರ್ತಾ ಇರೋದ್ರಿಂದ ಸ್ವಲ್ಪ ಆರಾಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಒರೆಸೋದು ಗುಡಿಸೋದೆಲ್ಲ ಬೆಳಗ್ಗೆನೇ ಆಗಿಬಿಟ್ಟಿರುತ್ತೆ. ಮತ್ತು ಪಾತ್ರೆನೂ ಕೂಡ ಏನು ವಾಶ್ ಮಾಡೋದಿರಲ್ಲ, ಎಲ್ಲ ಟಬ್ಗೆ ಹಾಕ್ಬಿಟ್ಟಿರ್ತೀನಿ. ಬಟ್ ಅಡುಗೆ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಬೇರೆ ಕೆಲಸ ಬಟ್ಟೆ ಮಡ್ಚೋದಾಗಿರ್ಬೋದು, ಬೇರೆ ಕ್ಲೀನಿಕ್ ಕೆಲಸ ಅಂತೂ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಮಾರ್ನಿಂಗ್ ಟೈಮ್ ನನಗೆ ಸ್ವಲ್ಪ ನನಗೆ ಅಂತ ನಂಗೆ ಟೈಮ್ ಸಿಗ್ತದೆ ಅಲ್ವ, ಹಾಗಾಗಿ ಆರಾಮ ಅಂತಲೇ ಹೇಳ್ಬೋದು. ಸಂಜೆ ಫುಲ್ ಫ್ರೀಯಾಗಿ ಹೋಗ್ಬಿಡ್ತೀನಿ. ಆದಷ್ಟು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಸಂಜೆ ಹೊತ್ತು. ಅವನಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಅವ್ರ ಜೊತೆ ಆಡೋದಾಗಿರ್ಬೋದು. ಇದು ಸೌಮ್ಯ ಬಂದಾಗಿಂದ ಅಂತೂ ಫುಲ್ಲು ಮಾತು ನಾವಿಬ್ಬರು ಅಂತ ಅದೆಷ್ಟು ಮಾತಾಡ್ತೀವೋ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ಕೊತಾ ಇರ್ತೀನಿ, ಅವಳು ಹೇಳ್ತಾ ಇರ್ತಾಳೆ ಫುಲ್ಲು ಮಾತಾಡಿಕೊಂಡು. ಹೀಗೆ ಅವಳು ಬಂದಾಗಂತೂ ನಾನು ತುಂಬ ಕಮ್ಮಿ ಬ್ಲಾಗ್ ಮಾಡೋದು. ಯಾಕೆಂದರೆ ಜಾಸ್ತಿ ಹೊತ್ತು ಟೈಮ್ ಕಳೀತಾ ಇರ್ತೀನಿ ಮಾತುಗಳಲ್ಲಿ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ಹಾಗಾಗಿ ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕೋಗಲ್ಲ. ಹಾಗಾಗಿ ಇದು ಹೆಂಗಂಗೋ ಇವತ್ತೊಂದು ದಿನ ಇದು ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮಾತಾಡಿಕೊಂಡು ಮಕ್ಕಳು ಕೂಡ ಹಾಲೆಲ್ಲ ಕೊಡಿದ್ರಲ್ವ, ನೆಕ್ಸ್ಟು ಹೋಮ್ವರ್ಕ್ ಮಾಡಿಸೋಣ ಮಗನಿಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಹಿಂಗೆ ಮಾತಾಡ್ತಾ ಹೋಮ್ವರ್ಕ್ ಎಲ್ಲ
ಮಾಡಿಸಿ ಮತ್ತು ಹಾಗೆ ನಾನು ರಾ ವಿಡಿಯೋನ ಕೂಡ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅದು ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಾಯ್ಸ್ ಓವರ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ರಾ ವಿಡಿಯೋ ಇರುತ್ತೆ ನೋಡಿ. ನೋಡಮ್ಮ, ನೋಡಿ ನಿನ್ಗೆ ಅನಿಸ್ತೈತೆ ಏನು ದಪ್ಪ ಮೂಗೊಂಚೂರು ಎದ್ದು ಕಾಣಿಸ್ತೈತೆ. ಚೂರು ಲೈಟಾಗಿ ಕಪ್ಪು ಅನಿಸ್ತೈತೆ. ಇವಾಗ ನಮ್ಮ ಸೌಮ್ಯಗೆ ನಾನು ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ದೀನಿ. ಅವಳಿಗೂ ಹೆಣ್ಮಗು ಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಹಂಗೆ ಅಂತಿದ್ದಾರೆ. ನೋಡೋಣ, ಆ ಫೇಸ್ ನೋಡಿ ಗೆಸ್ ಮಾಡಿ ನೋಡೋಣ ಯಾವ ಮಗು ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಯಾವ್ದು ಜಾಸ್ತಿ ಬರುತ್ತೆ ನೋಡೋಣ ಅಲ್ವಾ. ಯಾವ್ದಾದ್ರೂ ಓಕೆನೆ, ಆರೋಗ್ಯವಾಗಿ ಯಾವ್ದು ಹುಟ್ಟಿದ್ರು ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ. ಬಟ್ ಆಸೆ ಅನ್ನೋದು ಇರುತ್ತಲ್ವಾ ಹೆಣ್ಮಗು ಅನ್ನೋದು. ನೋಡೋಣ ಸೌಮ್ಯನ ಯಾವ್ದಾಗ್ಬೋದು ಅಂತ ಕಮೆಂಟ್ ಮಾಡಿ ಅಷ್ಟೇ. ಅಂದ್ರೆ ಗಂಡು ಮಗು ಆದ್ರೆ ಹೆಂಗೆ ಅಂದ್ರೆ ಸ್ವಲ್ಪ ದಪ್ಪ ಆಗೋದು. ನಾನಂತೂ ನನ್ನ ಮಗನ ಬಸ್ರಲ್ಲಿ ಫುಲ್ಲು ದಪ್ಪ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿತ್ತು, ಒಂಥರ ವಿಕಾರವಾಗಿತ್ತು ಫೇಸ್ ಎಲ್ಲ. ಬಟ್ ಇವಳಿಗೆ ಹಂಗಿಲ್ಲ, ಸ್ವಲ್ಪ ಗ್ಲೋ ಇದ್ದಾಳೆ. ಏನು ಅಷ್ಟೊಂದು ಚೇಂಜಸ್ ಇಲ್ಲ. ಒಂಚೂರು ಮೂಗು ಮಾತ್ರ ಸ್ವಲ್ಪ ದಪ್ಪ ಅನಿಸ್ತಾ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ. ಮತ್ತು ನಮ್ಮ ಚಿನ್ನಮ್ಮ ಹುಟ್ಟಿದಾಗಲೂ ಅಷ್ಟೇ ನನಗೇನು ಚೇಂಜಸ್ ಇಲ್ಲ. ನಾನು ತುಂಬಾ ಚೆನ್ನಾಗಿದ್ದೆ. ನನ್ನ ತಮ್ಮ ಅಂತೀನಿ ನೋಡು, ಮಗನ ಬಸ್ರಲ್ಲಿ ಫುಲ್ ಒಂಥರ ಆಗ್ಬಿಟ್ಟಿತ್ತು ಫೇಸ್ ಎಲ್ಲ, ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಹಾಗಾಗಿ ನಾನು ಆ ಚೇಂಜಸ್ ಪ್ರಕಾರ ಗುರ್ತಿಡಿತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತು ರಿಪೋರ್ಟಲ್ಲೂ ಕೂಡ ನಾನು ಗುರ್ತಿಡ್ದಿದ್ದೆ. ಹಿಂಗೆ ಅಂತಂದರೆ ಆಂಟಿಯರ್ ಪೋಸ್ಚರ್ ಇರುತ್ತಲ್ವಾ, ಪ್ಲೆಸೆಂಟಾ ಹಂಗಲ್ಲ ಹೇಳ್ತೀನಿ. ನಿಂದು ಆಂಟಿಯರ್ ಪೋಸ್ಚರ್ ಇರೋದು ಆಂಟಿ ಆದ್ರೆ ಗಂಡ್ಮಗು ಅಂತ, ಪೋಷೆ ಆದ್ರೆ ಹೆಣ್ಮಗು ಅಂತ ನಾನು ನನ್ನ ಬಸ್ರಿಲಲ್ಲಿ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದಾಗ ನೋಡಿದ್ದು. ಬಟ್ ಅದು ನಿಜ ಆಯ್ತು ನನ್ನ ವಿಷಯದಲ್ಲಿ. ಆಂಟಿಯರ್ ಬಂದಾಗ ಗಂಡ್ಮಗು, ಪೋಷೆಯರ್ ಬಂದಾಗ ಹೆಣ್ಮಗು ಅಂತ. ಬಟ್ ಇವಳ ವಿಷಯದಲ್ಲಿ ನಿಜ ಆಗುತ್ತಾ ಸುಳ್ಳು ಆಗುತ್ತಾ ಗೊತ್ತಿಲ್ಲ. ಅದೆಲ್ಲ ಅಷ್ಟು ನಿಜ ಅಂತ ಅನ್ಕೊಳೋದಕ್ಕೂ ಆಗಲ್ಲ. ಕೆಲವೊಬ್ರು ವಿಚಾರದಲ್ಲಿ ಅದು ಸುಳ್ಳು ಕೂಡ ಆಗಿದೆ. ಬಟ್ ನನ್ನ ವಿಚಾರದಲ್ಲಿ ನಿಜ ಆಯ್ತು. ನಾನು ಅನ್ಕೊಂಡಂಗೆ ಗಂಡ್ಮಗು ಆಯ್ತು ಆಂಟಿಯರ್ ಇದ್ದಾಗ, ಮತ್ತೆ ಪೋಷೆ ಇದ್ದಾಗ ಹೆಣ್ಮಗು ಕೂಡ ಆಯ್ತು. ಸುಮ್ಮನೆ ಮನೆ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನೋಡ ಯಾವ ಮಗು ಆಗುತ್ತೆ ಅಂತ ಗೆಸ್ ಮಾಡಿ ನೋಡಿ. ಇವಾಗ 8 ಮಂತ್ಸಲ್ಲಿ ಇದೆ ಅಲ್ವಾ. ಇವಾಗ 8 ಮಂತ್ಸಲ್ಲಿ ರನ್ನಿಂಗ್ ಇದೆ. ನೆಕ್ಸ್ಟು ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟು ನನಗೇನು ಅನಿಸ್ತಾ ಇಲ್ಲ. ಇನ್ನು 9th ಮಂತ್ ಬಿದ್ದಿದ ತಕ್ಷಣ ಸೀಮಂತ ಮಾಡಿ ಅವ್ರ ಊರಿಗೆ ಕಳಿಸ್ಬಿಡೋದೆ. ಆಮೇಲೆ ಅವ್ರ ಊರಲ್ಲೇ ಡೆಲಿವರಿ ಎಲ್ಲ, ಹಾಸನಲ್ಲೇ ಅವ್ರ ಅಮ್ಮ ಮನೆಗೆ ಹೋಗ್ತಾಳೆ, ಅಲ್ಲೇ ಡೆಲಿವರಿ ಎಲ್ಲ. ನೋಡೋಣ, ಇನ್ನೊಂದು ಮಂತ್ ಇರ್ತಾಳೆ ಅಷ್ಟೇ ಇದ್ದು. ಜನವರಿ ಅದೇ ಸೀಮಂತ ಮುಗಿಯೋವರೆಗೂ ನಮ್ಮ ಜೊತೆ ಇರ್ತಾಳೆ ಅಷ್ಟೇ. ಆಮೇಲೆ ಅವ್ರ ಊರಿಗೆ ಹೊರಟೋಗ್ತಾಳೆ. ಇನ್ನೊಂದು ಇಯರ್ ಈ ಕಡೆ ಬರಲ್ಲೇನೋ, ನಾವೇ ಹೋಗ್ಬೇಕಷ್ಟೇ ನೋಡ್ಕೊಬರೋಕ್ಕೆ. ಬಾ, ಇವಾಗ ಚಳಿ ಆಗ್ಬಿಟ್ಟು ಎಷ್ಟು ಸೆಕೆ. ನನಗಂತೂ ಬೆಳಿಗ್ಗೆ ಅಂತೂ ಬೇವ್ತು ಸಾಕಾಯ್ತು. ನೋಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನೋಡಿ ಯಾರು ಗೆಸ್ ಪ್ರಕಾರ ಆಗುತ್ತೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಯಾವುದೋ ಒಂದು ಒಳ್ಳೇದಾದರೆ ಸಾಕು. ಆರಾಮಾಗಿ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಆಸೆ. ನಾರ್ಮಲ್ ಆಗಿ ಒಳ್ಳೆ ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು. ಅಷ್ಟೇ ಪ್ರೇ ಮಾಡೋದು. ಇನ್ನೇನು ಇನ್ನೊಂದು ಮಂತ್, 1.5 ಮಂತ್, 9 ತಿಂಗಳು ಬಿದ್ದಿದೆ ಅಂದರೆ 15 to 20 ಡೇಸಲ್ಲಿ ಆಗಿಬಿಡುತ್ತೆ. ನನಗೆಲ್ಲ ಹಾಗೆ ಆಗಿದ್ದು. 9 ಮಂತ್ಸ್ ಬಿದ್ದಿದ ತಕ್ಷಣವೇ ಒಂದು 15-20 ಡೇಸ್ ಒಳಗಡೆ ಇಬ್ಬರು ಕೂಡ ಹಾಗೆ ಹುಟ್ಟಿದ್ರು. ನಾನು ಇವಳಿಗೂ ಹಾಗೆ ಹೇಳ್ತಾ ಇದ್ದೀನಿ. ಡೇಟ್ ಪ್ರಕಾರನೇ, ಡೇಟ್ ಕೊಟ್ಟಿತ್ತಲ್ಲ ಆ ಪ್ರಕಾರನೇ ಏನಾಗಲ್ಲ. ಸ್ವಲ್ಪ ಬೇಗನೂ ಆಗ್ಬೋದು, ಇಲ್ಲ ಅದೇ ಡೇಟ್ಗೂ ಆಗ್ಬೋದು ಅಂತ ಹೇಳಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮತ್ತು ಇವಾಗ ಹೊಡ್ತಿದ್ದಾಳೆ. ಪುನಿ ಬರ್ತಾನೆ ಇವಾಗ ಕರ್ಕೊಂಡು ಹೋಗೋಕ್ಕೆ. ಇದ್ಲು 1-2 ದಿನ. ಬಟ್ ನಾನು ವ್ಲಾಗೇನು ಜಾಸ್ತಿ ಮಾಡಿರಲಿಲ್ಲ ಅಷ್ಟೇ. ಇದ್ದೆ ಆರಾಮಾಗಿ ಅವಳ ಜೊತೆ. ಇವತ್ತು ಲಾಸ್ಟ್ ಡೇ ಅಲ್ವಾ. ಇನ್ನು ಇವಾಗ ಹೋದ್ರೆ ಇನ್ನು ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತಾಳೋ ಗೊತ್ತಿಲ್ಲ, ನೋಡಬೇಕು. ಬಂದರೆ ಹೋಗ್ಲಿ ಅತ್ತೆ ಹೋಗ್ಲಿ ನಮ್ಮನೆ. ಅತ್ತೆ ಊರು ಕಳ್ಸೋಣ. ಕರೆಕ್ಟ್ ಮನೆ ಕರೆಕ್ಟಾಗಿ ಬಂದಿದ್ದು ಹೇಳು ಚಿನ್ನಮ್ಮ. ಅತ್ತೆನ ಕಳ್ಸೋಣ ಮನೆಗೆ. ಅತ್ತೆ ಬೇಡ ಏನು ಚಿನ್ನಮ್ಮ ಬೇಡ ನಿನ್ಗೆ? ಪಾಪ ಬೇಡ? ಹೋಗೋಣ ಅಂತ ಇದೆಯಾ? ಹೋಗ್ಲಿ ಅಂತ ಚಿನ್ನ. ನಿಂಗೆ ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಾ? ತಂಗಿ ಬೇಕಾ ತಮ್ಮ ಬೇಕಾ? ಹೇಳ್ ಮನೆ. ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಾ ತಂಗಿ ಬೇಕಾ? ನಾನು ಯಾವ್ದು ಲಾಸ್ಟಲ್ಲಿ ಹೇಳ್ತೀನೋ ಅದನ್ನ ಹೇಳ್ತಾಳೆ. ನಿಂಗೆ ಯಾವ್ದು ಬೇಕು ಮನೆ? ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಾ ತಂಗಿ ಬೇಕಾ? ಇಬ್ರು. ಅವ್ನು ಕರೆಕ್ಟಾಗಿ ಹೇಳ್ತಾನೆ, ಸುಮ್ಮನೆ ಹೇಳೋದು. ತಂಗಿ ಬೇಕಾ ತಮ್ಮ ಬೇಕಾ?
ತಂಗಿ ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ. ಎರಡು ಕೊಡಕ್ಕಾಗಲ್ಲ, ಒಂದೇ ಕೊಡಕ್ಕಾಗತ್ತೆ. ಇತಿಕ್ಷ ಸಾಯಿ ನೀಟಾಗಿ ಹೇಳ್ಬೇಕು ಅದನ್ನೇ. ಇತಿಶ ಅಂತಾರೆ. ಮಮ್ಮಿ ಹೆಸರು? ಮಮ್ಮಿ ಪೂಜ. ಅಣ್ಣ ಹೆಸರು? ಏನ? ತನ್ನಸ್. ಪಪ್ಪ ಹೆಸರು? ಪಪ್ಪ. ಹ್ಮ್ ಪಪ್ಪ